ನೀನ್ ನನ್ನ ಹತ್ರ ಸುಳ್ಳು ಹೇಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೋ. ನಾನ್ ನಿನ್ಗೆ ದೂರ್ತೋಳಾಗ್ಬಿಟ್ಟೆ ಅಲ್ವಾ? ಅದು ಹಾಗಲ್ಲ ಬಂಗಾರ. ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ನೀವೆಲ್ಲ ಸೇರ್ಕೊಂಡು ಹಾಸ್ಪಿಟ್ಲ್ ವಿಷಯದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದೀರಾ. ನನಗೆ ಸತ್ಯ ಹೇಳ್ದಲೇ ಇದ್ರೆ ನೋವಾಗತ್ತೆ. ಸುಳ್ಳಿನ ಸಮಾಧಾನದಿಂದ ನನಗೆ ಸಂತೋಷ ಆಗಲ್ಲ. ಇರೋದನ್ನೆಲ್ಲ ಈ ರೀತಿ ಮುಚ್ಚಿಟ್ಟು ಮೇಲೆ ನಗನತ್ತ ಓಡಾಡಿದ್ರೆ ಏನು ಅರ್ಥ? ಕಷ್ಟದಲ್ಲಿ ಒಬ್ರಿಗೊಬ್ರು ಜೊತೆ ಆಗ್ಬೇಕು ಅನ್ನೋದು ಒಂದಿದೆ. ಅದಕ್ಕೆ ಮನೆ ಸಂಸಾರ ನಮ್ಮವರು ತಮ್ಮವರು ಅಂತ ಇರೋದು. ಹಾಸ್ಪಿಟ್ಲ್ ವಿಷಯದಲ್ಲಿ ಏನೇನು ಮುಚ್ಚಿಟ್ಟಿದ್ಯೋ ಅದೆಲ್ಲ ನನ್ಗೆ ಈಗ್ಲೇ ಗೊತ್ತಾಗ್ಬೇಕು. ಈಗ್ಲೇ ಗೊತ್ತಾಗ್ಬೇಕು. ಹೇಳು ಅಜ್ಜಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಕೋಪ ನನಗೂ ಅರ್ಥ ಆಗುತ್ತೆ. ಆದರೆ ಕರ್ಣ ಸರ್ಗೆ ಏನು ಹೇಳಬೇಡಿ. ಅವ್ರು ಪಟ್ಟಿರೋ ನರಕ ಯಾತನೆ ಯಾರು ಅನುಭವಿಸೋಕೆ ಸಾಧ್ಯ ಇಲ್ಲ. ನೋಡು, ಇವನ್ನ ನೀನ್ ಸಪೋರ್ಟ್ ಮಾಡ್ಕೊಂಡು ಬರಬೇಡ. ಅಜ್ಜಿ, ನಿಮ್ಗೊಂದು ಸತ್ಯ ಹೇಳ್ತೀನಿ. ಅದನ್ನು ಹೇಳಿದ್ಮೇಲೂ ನೀವು ಅವ್ರಿಗೆ ಬೈಬೇಕು ಅನ್ಸಿದ್ರೆ ಬೈರಿ, ನಾನು ಏನೂ ಹೇಳಲ್ಲ. 2 ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಒಂದು ಹೊತ್ತು ನೆಮ್ಮದಿಯಾಗಿ ತಿಂದಿಲ್ಲ. ಇವ್ರಿಗೆ ತೊಂದರೆ ಕೊಡಬೇಕು ಅಂತಲೇ ಹಗಲು ರಾತ್ರಿ ಡ್ಯೂಟಿ ಹಾಕಿ ಇವ್ರಿಗೆ ಹಿಂಸೆ ಕೊಟ್ಟರು. ಅದೆಲ್ಲ ಸಹಿಸ್ಕೊಳ್ತಾ ಇರುವಾಗಲೇ ಒಂದೇ ಸಲ 7 ಎಮರ್ಜೆನ್ಸಿ ಕೇಸ್ನ ಆಪರೇಷನ್ ಮಾಡೋ ಹಾಗೆ ಮಾಡಿದ್ರು. ಎಂಥ ಎಕ್ಸ್ಪರ್ಟ್ ಡಾಕ್ಟರ್ ಆದರೂ ಅದನ್ನು ಮಾಡೋದು ತುಂಬ ಕಷ್ಟ. ಒಂದೇ ಒಂದು ಸಣ್ಣ ತಪ್ಪು ಅವ್ರ ಜೀವಕ್ಕೆ ಕುತ್ತು ತರ್ತಿತ್ತು. ಆದರೂ ಆ ಸವಾಲನ್ನ ಇವರು ಸ್ವೀಕರಿಸಿದ್ರು. ಇವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಇವ್ರ ಸ್ವಾಭಿಮಾನನ ಮುರಿಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ರು. ಅಷ್ಟಾದರೂ ಎಲ್ಲ ಪೇಷಂಟ್ಸ್ ಜೊತೆ ನಗ್ನಗ್ತಾ ಮಾತಾಡಿದ್ರು. ಒಂದೇ ಒಂದು ಕ್ಷಣ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿ ಅಜ್ಜಿ. ನಿಧಿ ಹೇಳ್ತಿರೋದು ನಿಜ ಅಮ್ಮ. ನೀವು ಸುಮ್ಮನೆ ಕೋಪ ಮಾಡ್ಕೋಬೇಡಿ. ನನ್ನ ಮನ್ಸಿಗೆ ನೋವಾಗಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ ಕರ್ಣ ಸರು ಸತ್ಯನ ಹೇಳಲಿಲ್ಲ. ಸಾರಿ ಕಣ, ಹಿಂದೆ ಮುಂದೆ ನೋಡಿದೆ ನಿನ್ನ ಬೈದ್ಬಿಟ್ಟೆ. ನೋವಾಗಿರೋ ನಿನ್ನ ಮನ್ಸಿಗೆ ಇನ್ನೂ ನೋವು ಕೊಟ್ಬಿಟ್ಟೆ. ನಿಮ್ಗಿಷ್ಟೆಲ್ಲ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ದೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಸಾರಿ ಕೊಣ ಡಾರ್ಲಿಂಗ್.